ನಮಸ್ಕಾರ ಫ್ರೆಂಡ್ಸ್. ಹೌದು, ನಾವು ಪಿಪ್ಯಾಪ್ ಲೆವೆಲ್ ಗೊತ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಪಿಪ್ಯಾಪ್ ಅಲ್ಲಿ ಎಷ್ಟು ಲೆವೆಲ್ ಇದೆ ಅಂತ ನಮ್ಗೆ ಗೊತ್ತಿರಲೇಬೇಕು. ಅದನ್ನು ಯಾವಾಗ, ಯಾವ ಲೆವೆಲಲ್ಲಿ ಪಿಪ್ಯಾಪ್ ನ ಸಬ್ಮಿಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವೊಂದು ಇಂಟರ್ವ್ಯೂಗೆ ಹೋಗ್ತೀವಿ. ಇಂಟರ್ವ್ಯೂ ಅಲ್ಲಿ ಕೇಳುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಕಸ್ಟಮರ್ಗೆ ಯಾವ ಲೆವೆಲ್ ಅಲ್ಲಿ ಪಿಪ್ಯಾಪ್ ನ ಸಬ್ಮಿಷನ್ ಮಾಡ್ತೀರಾ, ಏನು ಮಿನಿಮಮ್ ರಿಕ್ವೈರ್ಮೆಂಟ್, ಮಿನಿಮಮ್ ಲೆವೆಲ್ ಯಾವುದು ಅಂತ ಕೇಳ್ತಾರೆ. ಆ ಕ್ವಶನ್ಗೆ ನಾವು ಆನ್ಸರ್ ಮಾಡಕ್ ಕಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಲೆವೆಲೇ ಗೊತ್ತಿಲ್ಲ. ಆ ಲೆವೆಲ್ ಗೊತ್ತಿದ್ರು ಯಾವ ಲೆವೆಲ್ ಸಬ್ಮಿಷನ್ ಮಾಡಬೇಕು ಅಂತ ಗೊತ್ತಿಲ್ಲ. ಕೆಲವು ಸಲ ಕಸ್ಟಮರ್ ಹೇಳ್ತಾರೆ ಲೆವೆಲ್ 3 ಅಲ್ಲಿ ಸಬ್ಮಿಟ್ ಮಾಡಿ, ಲೆವೆಲ್ 4 ಅಲ್ಲಿ ಸಬ್ಮಿಟ್ ಮಾಡಿ, ಇಲ್ಲ ಲೆವೆಲ್ 5 ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ, ಅದಕ್ಕೆ ನಾವೇ ಬರ್ತೀವಿ. ಈ ತರ ಎಲ್ಲ ಇದೆ. ಸೊ ಪಿಪ್ಯಾಪ್ ಲೆವೆಲ್ ನ ಇವತ್ತು ನಾವು ಕಲಿಯಕ್ಕೆ ಹೋಗ್ತಾ ಇದೀವಿ. ವೆಲ್ಕಮ್ ಟು ಕ್ವಾಲಿಟಿ ಇಸ್ ಟ್ರಸ್ಟ್, ಲರ್ನ್ ವಿತ್ ರಂಜನ್. ಸೇಫ್ಟಿ ಫಸ್ಟ್, ಕ್ವಾಲಿಟಿ ಮಸ್ಟ್. ಟೋಟಲ್ ನಾನು 14+ ಇಯರ್ ಎಕ್ಸ್ಪೀರಿಯನ್ಸು. ಜಪನೀಸ್ ಅಲ್ಲಿ 10 ಇಯರ್ಸ್ ಜಪನೀಸ್ ಒಂದು ಕೆಲಸ ಮಾಡಿದ್ದೀನಿ, और US ಬೇಸ್ ಅಲ್ಲೂ ಕೆಲಸ ಮಾಡಿದ್ದೀನಿ. ಇದು ಸಮ್ ಮೆಮೊರಿ ಫೋಟೋಸ್. ಇದು ಯಾವ್ಯಾವ ಡಿಪಾರ್ಟ್ಮೆಂಟ್ ಗೊತ್ತಿರಬೇಕು. NPD ಅವರೊಂದು ಯಾವುದೋ ಪ್ರಾಡಕ್ಟ್ ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಿಪ್ಯಾಪ್ ಬಗ್ಗೆ ಗೊತ್ತಿರಲೇಬೇಕು. ಯಾಕಂದ್ರೆ ಅಲ್ಲಿ PFMA, PFD, ಕಂಟ್ರೋಲ್ ಪ್ಲಾನ್ ಇದೆಲ್ಲ ಮೇನ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಸೊ NPD ಅವ್ರಿಗೆ ಗೊತ್ತಿರಬೇಕು, ಪ್ರೊಡಕ್ಷನ್ ಅವ್ರಿಗೆ ಗೊತ್ತಿರಬೇಕು. ಯಾಕಂದ್ರೆ ಕಂಟ್ರೋಲ್ ಪ್ಲಾನ್ ರಿಲೀಸ್ ಆದ್ಮೇಲೆ ಅಲ್ಲಿ ಕಂಟ್ರೋಲ್ ಪ್ಯಾರಾಮೀಟರ್ ಎಲ್ಲ ಕಂಟ್ರೋಲ್ ಮಾಡ್ಬೇಕಲ್ವಾ ಅವರೇ. ಪ್ರೊಸೆಸ್ ಪ್ಯಾರಾಮೀಟರ್ ಆಗಿರ್ಬೋದು, ಅವ್ರಿಗೂ ಪಿಪ್ಯಾಪ್ ಬಗ್ಗೆ ನಾಲೆಜ್ ಇರಬೇಕು. ಯಾಕಂದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ಪಿಪ್ಯಾಪ್ ಅಪ್ರೂವಲ್ ಆಗಿರ್ಲೇಬೇಕು. ಆ ಪ್ರೊಡಕ್ಷನ್ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರಲೇಬೇಕು. ಓಕೆನಾ. ಕ್ವಾಲಿಟಿ ಅವ್ರಿಗೆ ಇಂಪಾರ್ಟೆಂಟ್ ಇದು. ಯಾಕಂತ ಹೇಳಿದ್ರೆ ಇವರು ಆಲ್ಮೋಸ್ಟ್ ಲೀಡ್ ಮಾಡೋದು ಒಂದು ಆರ್ಗನೈಸೇಷನ್ ಅಲ್ಲಿ ಪಿಪ್ಯಾಪ್ ಸಬ್ಮಿಷನ್ ಮಾಡ್ತಾರೆ ಕಸ್ಟಮರ್ಗೆ. NPD ಅವರು ಮಾಡ್ತಾರೆ, ಕ್ವಾಲಿಟಿ ಅವರು ಲೀಡ್ ತಗೋತಾರೆ. ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಷನ್ ಆಗಿರ್ಬೋದು, ಕಸ್ಟಮರ್ ಕೇಳುವಂತ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ, ಅವ್ರಿಗೆ ಗೊತ್ತಿರಬೇಕು. ಕ್ಯಾಲಿಬ್ರೇಷನ್ ಡಿಪಾರ್ಟ್ಮೆಂಟ್ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಅದರೊಳಗೆ MSA ಅಂತ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ಫುಲ್ಫಿಲ್ ಮಾಡ್ಬೇಕಿದ್ರೆ ಕ್ಯಾಲಿಬ್ರೇಷನ್ ಆದ್ರೆ ಅವೇರ್ನೆಸ್ ಇರಲೇಬೇಕು. ಪರ್ಚೇಸ್ ಅವ್ರಿಗೆ ಗೊತ್ತಿರಬೇಕು, ಯಾಕಂದ್ರೆ ಅವ್ರು ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಬೇರೆ ಬೇರೆ ಸಪ್ಲೈಯರ್ಸ್ ಇಂದ. ಅವರು ಪಿಪ್ಯಾಪ್ ಅಪ್ರೂವ್ ಆಗಿದ್ಯಾ, ನಾವು ಪಾರ್ಟ್ನ ಅವ್ರಿಗೆ ಆರ್ಡರ್ ಕೊಡ್ಬೋದಾ, ಪ್ರೊಡಕ್ಷನ್ ನಾವು ಮಾಡಿಸಿ ನಾವು ಪಾರ್ಟ್ನ ತರಿಸಬಹುದಾ ಅಂತ ಕ್ಲಿಯರೆನ್ಸ್ ಬೇಕು. ಅವ್ರು ಟೂಲ್ ಪೇಮೆಂಟ್ ಮಾಡ್ಬೋದಾ ಅಂತ ಹೇಳಿದ್ರೆ ಪಿಪ್ಯಾಪ್ ಬಗ್ಗೆ ಗೊತ್ತಿರಬೇಕು. ಯಾವ ಲೆವೆಲ್ ಪಿಪ್ಯಾಪ್ ಅಪ್ರೂವ್ ಆಗಿದೆ, ನಾವು ಟೂಲ್ ಪೇಮೆಂಟ್ ಮಾಡ್ಬೇಕಂತ ಇದ್ರೆ PPC ಅವ್ರಿಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಕಸ್ಟಮರ್ ಆರ್ಡರ್ ಕೊಟ್ಟಿರ್ತಾನೆ, ಆದ್ರೆ ಪಿಪ್ಯಾಪ್ ಅಪ್ರೂವ್ ಆಗಿರಲ್ಲ. ಪಿಪ್ಯಾಪ್ ಅಪ್ರೂವ್ ಆಗದೆ ಅವರು ಪಾರ್ಟ್ನ ಸಪ್ಲೈ ಮಾಡಕ್ಕಾಗಲ್ಲ. ಸಪ್ಲೈ ಮಾಡಿದ್ರು ಕಸ್ಟಮರ್ ಗೇಟ್ ವರ್ಗೆ ಹೋಗುತ್ತೆ, ಅದ್ರ ಒಳಗಡೆ ಹೋಗಲ್ಲ. ಅವ್ರು ಹೇಳ್ತಾರೆ ರಿಜೆಕ್ಟ್ ಮಾಡ್ತಾರೆ, ಪಿಪ್ಯಾಪ್ ಅಪ್ರೂವ್ ಆಗಿಲ್ಲ, ಪಾರ್ಟ್ ನಾವು ತಗೊಳಕ್ಕಾಗಲ್ಲ. ಓಕೆನಾ ಫ್ರೆಂಡ್ಸ್. ಹಾಗಾದ್ರೆ ಟೋಟಲ್ ಎಷ್ಟು ಲೆವೆಲ್ ಇದೆ ಪಿಪ್ಯಾಪ್ ಅಲ್ಲಿ? 5. ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಯಾರೇ ಬಂದು ಕೇಳಿದ್ರು ನಿಮ್ಮ ಆನ್ಸರ್ ಇರಬೇಕು 5. ಟೋಟಲ್ 5 ಲೆವೆಲ್ ಇದೆ. ನೆಕ್ಸ್ಟ್ ಲೆವೆಲ್ 1 ಪಿಪ್ಯಾಪ್ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಲೆವೆಲ್ 1 ಅಲ್ಲಿ ಏನು ಸಬ್ಮಿಟ್ ಮಾಡ್ತೀವಿ? ಲೆವೆಲ್ 1 ನಲ್ಲಿ ನಾವು ವ್ಯಾರಂಟಿ ಓನ್ಲಿ ಅಂಡ್ ಫಾರ್ ಡೆಸಿಗ್ನೇಟೆಡ್ ಅಪಿಯರೆನ್ಸ್ ಐಟಮ್ಸ್ ಅಂಡ್ ಅಪಿಯರೆನ್ಸ್ ಅಪ್ರೂವಲ್ ರಿಪೋರ್ಟ್ ಸಬ್ಮಿಟೆಡ್ ಟು ಕಸ್ಟಮರ್. ಆಗುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ಗೆ ಇಮಿಡಿಯೇಟ್ ಆಗಿ ಒಂದು ಪ್ರೋಟೋಟೈಪ್ ಪಾರ್ಟ್ ಬೇಕಾಗಿರುತ್ತೆ. ಅಂದ್ರೆ ನಮ್ಮ ಹತ್ರ ಫೆಸಿಲಿಟಿ ಇಲ್ಲ, ಮೆಟೀರಿಯಲ್ ಇಲ್ಲ, ಮಿಷಿನ್ ರೆಡಿ ಇಲ್ಲ, ಏನು ಇಲ್ಲ. ಅದು ನಾವು ಥರ್ಡ್ ಪಾರ್ಟಿಯಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ವೈರ್ ಕಟ್ಟಿಂಗ್ ಆಗಿರ್ಬೋದು, ಬೇರೆ ಮೆಥಡ್ ಅಲ್ಲಿ ಪ್ರೋಟೋಟೈಪ್ ಮಾಡಿ ನಾವು ಕಸ್ಟಮರ್ಗೆ ಕೊಡ್ತೀವಿ. ಓಕೆನಾ. ಆವಾಗ ನಾವು ಪಾರ್ಟ್ ಒಟ್ಟಿಗೆ ಒಂದು ಅಪಿಯರೆನ್ಸ್ ರಿಪೋರ್ಟ್ ಕೊಟ್ಟರು ಓಕೆ, PSW ಕೊಟ್ಟರು ಸಾಕು ಲೆವೆಲ್ 1 ಅಲ್ಲಿ. ಲೆವೆಲ್ 2 ಬಂದಾಗ ನಿಮ್ಮ ಹತ್ರ ರೆಡಿ ಆಗಿರುತ್ತೆ, ಪಾರ್ಟು ಮಾಡಕ್ಕೆ ನಿಮ್ಮ ಹತ್ರ ಮಿಷಿನ್ ಇರುತ್ತೆ, ಮೆಟೀರಿಯಲ್ ಇರುತ್ತೆ. ಮೆಥಡ್ ಅಲ್ಲೇ ನೆಕ್ಸ್ಟ್ ನೀವು ಫ್ರೀಸ್ ಮಾಡ್ತೀರಾ. ಫಸ್ಟ್ಗೆ ನೀವು ಅದನ್ನ ಟ್ರಯಲ್ ಅಂಡ್ ಎರರ್ ಮಾಡ್ಬಿಟ್ಟು ಆ ಡ್ರಾಯಿಂಗ್ ಪ್ರಕಾರ ಪಾರ್ಟ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಕಸ್ಟಮರ್ ಕೊಡ್ತೀರಾ. ಆವಾಗ ನೀವು ಸಬ್ಮಿಷನ್ ಆಫ್ PSW ಫಾರ್ಮ್ ಅಲಾಂಗ್ ವಿತ್ ದ ಪ್ರೊಡಕ್ಟ್ ಸ್ಯಾಂಪಲ್, PSW ನೀವು ಸಬ್ಮಿಟ್ ಮಾಡಬೇಕು. ದಿಸ್ ಲೆವೆಲ್ ಇನ್ಕ್ಲೂಡ್ಸ್ ಡೈಮೆನ್ಷನಲ್ ರಿಸಲ್ಟ್ ಅಂಡ್ ಲಿಮಿಟೆಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಇಲ್ಲಿ ನೀವು ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಏನಂತ ಹೇಳಿದ್ರೆ ಈಗ ಡೈಮೆನ್ಷನ್, ಲೇಔಟ್, ಇನ್ಸ್ಪೆಕ್ಷನ್ ರಿಪೋರ್ಟ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವ MTC ಆಗಿರ್ಬೋದು, ಮತ್ತೆ ಬೇಕಾದ್ರೆ FME ಅನ್ನು ಕೊಡ್ಬೋದು, ಇನಿಷಿಯಲ್ FME ಕೊಡ್ಬೋದು, PFD ಕೊಡ್ಬೋದು. ಓಕೆನಾ. ಸೊ ಆಲ್ಮೋಸ್ಟ್ ಲಿಮಿಟೆಡ್ ಡಾಕ್ಯುಮೆಂಟ್. ಕಸ್ಟಮರ್ ಕೇಳ್ತಾರೆ ನಮಗೆ PFD ಬೇಕಪ್ಪ, ನೀವು ಯಾವ ಪ್ರೊಸೆಸರ್ ಮಾಡಿದೀಯಾ, ಮತ್ತೆ ಕಂಟ್ರೋಲ್ ಪ್ಲಾನು ಕೊಡ್ಬೋದು, ಪ್ರೊಟೋಟೈಪ್ ಕಂಟ್ರೋಲ್ ಪ್ಲಾನ್, ಪ್ರೀ ಲಾಂಚ್ ಕಂಟ್ರೋಲ್ ಪ್ಲಾನ್ ಇಲ್ಲಿ ಸಬ್ಮಿಷನ್ ಮಾಡ್ಬೋದು. ಸೊ ಇಲ್ಲಿ ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಅಷ್ಟೇ, ಎಲ್ಲ ಪಿಪ್ಯಾಪ್ ಡಾಕ್ಯುಮೆಂಟ್ಸ್ ನ ಕೊಡ್ಬೇಕಂತ ಏನು ಇಲ್ಲ ಇನ್ ಲೆವೆಲ್ 2 ಅಲ್ಲಿ. ಓಕೆನಾ. ಲೆವೆಲ್ 3 ಅಲ್ಲಿ
ಇದು ಎಲ್ಲ ಕಂಪನಿಯವ್ರದ್ದು ಮಿನಿಮಮ್ ರಿಕ್ವೈರ್ಮೆಂಟ್. ಇದು AIG ರೂಲ್ಸ್ ಪ್ರಕಾರನು ಪಿಪ್ಯಾಪ್ ಅಲ್ಲಿ ನಾವು ಕಸ್ಟಮರ್ ಸಬ್ಮಿಷನ್ ಲೆವೆಲ್ 3 ಅಲ್ಲಿ ಫುಲ್ಫಿಲ್ ಮಾಡಬೇಕು. ಕಸ್ಟಮರ್ ನೀಡ್ ಅಲ್ಲಿ ಇರುತ್ತೆ. ಓಕೆನಾ? ಅವ್ರು ಕೇಳ್ತಾರೋ ಬಿಡ್ತಾರೋ ಅದು ಲೆವೆಲ್ 3 ಈಸ್ ದ ಒಂದು ಕಾನ್ಫಿಡೆನ್ಸ್ ಟು ದ ಕಸ್ಟಮರ್. ಓಕೆನಾ? ಎಲ್ಲ ಕಸ್ಟಮರ್ ಆಲ್ಮೋಸ್ಟ್ ಲೆವೆಲ್ 3 ಅಲ್ಲಿ ಕೇಳ್ತಾರೆ. ಆದ್ರೆ OEM ಮತ್ತೆ ಕೆಲವು ಟೈರ್ 1 ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಮಾಡುವವರು ಏನ್ ಮಾಡ್ತಾರೆ, ಲೆವೆಲ್ 4 ಲೆವೆಲ್ 5 ವರೆಗೂ ಹೋಗ್ತಾರೆ. ಲೆವೆಲ್ 5 ಅಂತ ಹೇಳಿದ್ರೆ ಅವ್ರು ಬಂದು ವಿಸಿಟ್ ಮಾಡ್ತಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆವೆಲ್ 3 ಅಲ್ಲಿ PSW with supporting data, submission of the PSW along with the product sample and complete supporting data submitted to the customer. ಅಂದ್ರೆ ಇಲ್ಲಿ ಡಿಫೈನ್ ಆಗಿರ್ತಾರೆ 300 ನಂಬರು ಪಿಪ್ಯಾಪ್ ಅಪ್ರೂವಲ್ಗೆ 300 ನಂಬರ್ ನೀವು ಸಪ್ಲೈ ಮಾಡಬೇಕು, 1 ಡೇ ಪ್ರೊಡಕ್ಷನ್ ಸಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಫೈನ್ ಆಗಿರುತ್ತೆ. ಸೊ ಅದರಲ್ಲಿ ಎಷ್ಟು ಡಾಕ್ಯುಮೆಂಟ್ಸ್ ಬರುತ್ತೆ, ಅದ್ರಲ್ಲಿ ತುಂಬಾ ಡಾಕ್ಯುಮೆಂಟ್ಸ್ ಇದೆ, 1-2 ಅಲ್ಲ, ಮೋರ್ ದೆನ್ 15 ಡಾಕ್ಯುಮೆಂಟ್ಸ್ ಇದೆ. ಅದನ್ನ ನಾವು ಆ ಸ್ಯಾಂಪಲ್ಸ್ ಒಟ್ಟಿಗೆ ಸಬ್ಮಿಟ್ ಮಾಡಬೇಕು. ಓಕೆನಾ? ಲೆವೆಲ್ 4 ಅಲ್ಲಿ ವಾರಂಟ್ ಅಂಡ್ ಅದರ್ ರಿಕ್ವೈರ್ಮೆಂಟ್ ಆಸ್ ಡಿಫೈನ್ ಬೈ ಕಸ್ಟಮರ್. ಇಲ್ಲಿ ಸ್ಪೆಸಿಫಿಕ್ ಆಗಿ ಡಿಫೈನ್ ಆಗಿರುತ್ತೆ ಕಸ್ಟಮರ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಿದ್ದೀನಿ, ಈಗ ನೀವು ಲೆವೆಲ್ 3 ಅಲ್ಲಿ ಸಬ್ಮಿಟ್ ಮಾಡಿದ್ದೀರಾ ಪಿಪ್ಯಾಪ್ ನ. 1 ವರ್ಷ ಆದ್ಮೇಲೆ ಈ ಟೂಲ್ ಇರುತ್ತಲ್ಲ, ಟೂಲ್ ಲೈಫ್ ಮುಗ್ದೋಗ್ಬಿಡುತ್ತೆ. ಓಕೆ, ಇಲ್ಲಿ ಪ್ರೊಸೆಸ್ ಪ್ಯಾರಾಮೀಟರ್ ಏನು ಚೇಂಜ್ ಆಗಲ್ಲ, ಪ್ರಾಡಕ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಚೇಂಜ್ ಆಗಲ್ಲ. ಆದ್ರೆ ಹೊಸ ಟೂಲ್ ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ, ಯಾಕಂದ್ರೆ ಲೈಫ್ ಓವರ್ ಆಗಿದೆ, ಹೊಸ ಟೂಲ್ ಹಾಕ್ತಾ ಇದ್ದೀರಾ. ಆವಾಗ ಲೆವೆಲ್ 4 ಅಲ್ಲಿ ನೀವು ಪಿಪ್ಯಾಪ್ ಸಬ್ಮಿಟ್ ಮಾಡಿದ್ರೆ ಸಾಕು. ಯಾಕಂದ್ರೆ ಲೆವೆಲ್ 3 ಅಲ್ಲಿ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರಾ. ಲೆವೆಲ್ 4 ಅಲ್ಲಿ ಅವರು ಕಸ್ಟಮರ್ ಸ್ಪೆಸಿಫಿಕ್ ಆಗಿ ಕೇಳ್ತಾನೆ, ನನಗೆ ಇಲ್ಲಿ ಬಿಫೋರ್ ಆಫ್ಟರ್ ಕಂಪ್ಯಾರಿಸನ್ ರಿಪೋರ್ಟ್ ಕೊಡು, ಹಳೇದು ಟೂಲ್ ಲೈಫ್ ಇದ್ದು ಡೀಟೇಲ್ಸ್ ಕೊಡು, ಮತ್ತೆ ಸಮ್ ಚೇಂಜಸ್ ಏನಾಗಿದೆ ಅಂತ ಡೀಟೇಲ್ಸ್ ಕೊಡು, ಮತ್ತೆ PFD ಕಂಟ್ರೋಲ್ ಪ್ಲಾನ್, PFMEA, PSW ಅಂದ್ರೆ ನೆಸೆಸರಿ ಡಾಕ್ಯುಮೆಂಟ್ ನಾವು ಡಿಫೈನ್ ಮಾಡಿಬಿಡ್ತಾರೆ ಲೆವೆಲ್ 4 ಅಲ್ಲಿ. ಅಷ್ಟು ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಸಾಕು. ಹೇಗೆ ನಾವು ಲೆವೆಲ್ 3 ತರ ಸಬ್ಮಿಟ್ ಮಾಡ್ಬೇಕಂತ ಏನೇ ಇಲ್ಲ. MSA ಆಗಿರ್ಬೋದು, ಕೆಲವು ಲಾಬರೇಟರಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇಟ್ಸ್ ನಾಟ್ ನೆಸೆಸರಿ. ಓಕೆನಾ? ಅಲ್ಲಿ ಕಸ್ಟಮರ್ ಏನ್ ಸ್ಪೆಸಿಫಿಕ್ ಆಗಿ ಕೇಳ್ತಾನೆ ಅದನ್ನು ಕೊಟ್ರೆ ಸಾಕು. ಲೆವೆಲ್ 5 ಪಿಪ್ಯಾಪ್ parent with product samples and complete supporting data reviewed at organization manufacturing location. ಇದು ತುಂಬಾ ಕಡಿಮೆ ಈ ತರ ಅಪ್ರೂವಲ್ ಕೊಡೋದು. ಆಲ್ಮೋಸ್ಟ್ ಕಸ್ಟಮರೇ ಬರ್ತಾರೆ ನಿಮ್ಮ ಪ್ಲಾಂಟ್ಗೆ. ಅವತ್ತು ನೀವು ಪ್ರೊಡಕ್ಷನ್ ಕಂಟಿನ್ಯೂ ಮಾಡಬೇಕು. ಒಂದು 300 ಏನ್ ಮಿನಿಮಮ್ ರಿಕ್ವೈರ್ಮೆಂಟ್ 300 2 ಶಿಫ್ಟ್ ನೋಡ್ಬೋದು. ಅವರು ಕಂಟಿನ್ಯೂಸ್ ನೋಡ್ತಾರೆ, ಅಲ್ಲೇ ಬಂದು ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡ್ತಾರೆ, ಪಿಪ್ಯಾಪ್ ಆಡಿಟ್ ಮಾಡ್ತಾರೆ, PFMA ನೋಡ್ತಾರೆ, ಕಂಟ್ರೋಲ್ ಪ್ಲಾನ್ ಪ್ರಕಾರ ಆಡಿಟ್ ಮಾಡ್ತಾರೆ. ಅಲ್ಲಿ ಓಪನ್ಸ್ ಏನಾದ್ರು ಇದ್ರೆ ಅಲ್ಲಿ ಓಪನ್ ಪಾಯಿಂಟ್ಸ್ ಕೊಡ್ತಾರೆ, ಮತ್ತೆ ಪ್ರೊಸೆಸ್ ಕೆಪಬಿಲಿಟಿ ಸ್ಟಡಿ ಮಾಡ್ತಾರೆ, ಪ್ರೊಸೆಸ್ ಫುಲ್ ಸ್ಟೇಬಲ್ ಆಗಿದೆ ಅಂತ ಚೆಕ್ ಮಾಡ್ತಾರೆ, ಔಟ್ಪುಟ್ ನಿಮ್ದು ರಿಜೆಕ್ಷನ್ ಏನಿದೆ ಅದೆಲ್ಲ ಚೆಕ್ ಮಾಡ್ತಾರೆ. ಫೈನಲಿ ಎಲ್ಲಾ ಫುಲ್ಫಿಲ್ ಆಗಿದ್ರೆ ಅವ್ರು ಅಲ್ಲಿ ರಿವ್ಯೂ ಮಾಡ್ಬಿಟ್ಟು ಪಿಪ್ಯಾಪ್ ನ ಅಪ್ರೂವ್ ಮಾಡ್ತಾರೆ. ಇದು 95% ಮಾಡೋದು ಕಡಿಮೆ, ಆದ್ರೆ ಬಂದು ಆಡಿಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಪಿಪ್ಯಾಪ್ ಅಪ್ರೂವಲ್ ಮಾಡಲ್ಲ, ಯಾಕಂದ್ರೆ ಓಪನ್ ಪಾಯಿಂಟ್ಸ್ ಇರುತ್ತಲ್ಲ ತುಂಬಾ, ಅದು ಕ್ಲೋಸ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಲೆವೆಲ್ 3 ಅಲ್ಲೂ ಪಿಪ್ಯಾಪ್ ಆಡಿಟ್ ಅಂತ ಬಂದು ಅಲ್ಲಿಂದ ಕೆಲವು ಪಾಯಿಂಟ್ಸ್ ಕೊಟ್ಟು ಲೆವೆಲ್ 3 ಅಲ್ಲಿ ಕ್ಲೋಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಓಕೆನಾ? ಲೆವೆಲ್ 5 ಇಸ್ ದ ಕಸ್ಟಮರ್ ವಿಸಿಟಿಂಗ್ ಯುವರ್ ಲೊಕೇಶನ್. ಅಲ್ಲ, ನೀವು ಸಪ್ಲೈಯರ್ ಕ್ವಾಲಿಟಿ ಆಗಿದ್ರೆ ನೀವು ಸಪ್ಲೈಯರ್ ಹತ್ರ ಹೋಗ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಲೊಕೇಶನ್ ಅಲ್ಲಿ ಆಡಿಟ್ ಮಾಡಿ ಪಿಪ್ಯಾಪ್ ನ ಅಪ್ರೂವ್ ಮಾಡು. ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ನಮ್ ಕ್ವಿಜ್. ಇಲ್ಲಿ ಕ್ವಿಜ್ ಅಲ್ಲಿ ಇವತ್ತು ಸಿಂಪಲ್ ಕ್ವಶನ್, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಲೇಬೇಕು. ಯಾಕಂದ್ರೆ ನೀವು ಎಷ್ಟು ಕನೆಕ್ಟಿವಿಟಿ ಆಗಿದ್ದೀರಾ, ನಿಮ್ಮ ನಾಲೆಜ್ ಎಷ್ಟು ಗ್ರೋತ್ ಆಗ್ತಿದೆ ಅಂತ ನಮ್ಗೆ ತಿಳಿಯುತ್ತೆ. ನಿಮ್ಗೆ ಇದರ ಅವಶ್ಯಕತೆ ಇದ್ರೆ ನಾವು ನೆಕ್ಸ್ಟ್ ಅದರ ಬಗ್ಗೆ ವಿಡಿಯೋನು ಮಾಡ್ತೀವಿ. ಓಕೆನಾ? ಪಿಪ್ಯಾಪ್ ಅಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? ಓಕೆನಾ? ಪಿಪ್ಯಾಪ್ ಲೆವೆಲ್ 3 ಪಿಪ್ಯಾಪ್ ಅಲ್ಲಿ ಡಾಕ್ಯುಮೆಂಟ್ಸ್ ಹೇಳಿದೆ. ಓಕೆನಾ? ಎಷ್ಟು ತುಂಬಾ ಡಾಕ್ಯುಮೆಂಟ್ಸ್ ನಾನು ಕೊಡಬೇಕು ಕಸ್ಟಮರ್ಗೆ, ನಾವು ಕೊಡಬೇಕಾಗತ್ತೆ. ಸೊ ಅಲ್ಲಿ ಹೇಳಿದೆ ನಾನು. ಓಕೆನಾ? ಅದು ಎಷ್ಟು ಎಲಿಮೆಂಟ್ಸು, ಅದೇ ಎಲಿಮೆಂಟ್ಸ್ ಅಂತ ಹೇಳ್ತಾರೆ, ಡಾಕ್ಯುಮೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ನೀವು ಇಲ್ಲಿ ಆನ್ಸರ್ ಮಾಡ್ಬೇಕು. ಇಲ್ಲಿ ಆನ್ಸರ್ಗೆ ನಾನು ಹಿಂಟ್ ಕೊಟ್ಟಿದ್ದೀನಿ, 15, 16, 17, 18. ನೀವು ಯಾವ್ದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹಾಗೆ ನಿಮ್ಮನ್ನ ನೀವು ಇವ್ಯಾಲ್ಯೂಯೇಷನ್ ಮಾಡ್ದಂಗೆ ಆಗತ್ತೆ. ಓಕೆ, ತಪ್ಪಾದ್ರೂ ತಲೆಗೆಡಿಸ್ಕೋಬೇಡಿ. ನಿಮ್ಮೊಂದು ಇನಿಷಿಯೇಟಿವ್ ನಿಮ್ಮ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಪ್ಲೀಸ್ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ಬರು ಪ್ಲೀಸ್ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ. ಯಾಕಂದ್ರೆ ಇಲ್ಲಿ ಟೈಮು, ನಾವು ಒಂದು ಟೈಮ್ ಅಂತ ಏನ್ ಹೇಳ್ತೀವಿ, ಅದು ನಾವು ಇನ್ನೊಬ್ರಿಗೋಸ್ಕರ ಹೆಲ್ಪ್ ಮಾಡಕ್ ಮಾಡ್ತೀವಿ. ಇದಕ್ಕೆ ನೀವು ಸಪೋರ್ಟ್ ಇದ್ದಾಗ ನಾವು ಇನ್ನೂ ನಮ್ಮ ನಾಲೆಜ್ನ ಶೇರ್ ಮಾಡಕ್ಕಾಗತ್ತೆ. ಇದನ್ನ ತುಂಬಾ ಮಂದಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇಲ್ಲೂ ನಾವು ಕಂಜೂಸ್ ಬುದ್ಧಿ ತೋರಿಸಿದ್ರೆ ಏನು ಮಾಡಕ್ಕಾಗಲ್ಲ, ನಿಮ್ಮ ಇಷ್ಟ. ನಾನೇನು ಇದು ಮಾಡ್ತಾ ಇಲ್ಲ. ಆದ್ರೂ
ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿದ್ದವರು ಎಲ್ಲರೂ ಗ್ರೋತ್ ಆಗ್ಬೇಕಂತ ನಂದು ಒಂದು ಫೋಕಸ್ಸು. ಇದರಲ್ಲಿ ಏನೋ ನನಗೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ತುಂಬ ಲಕ್ಷಗಟ್ಟಲೆ ದುಡ್ಡು ಏನು ಬರಲ್ಲ. ಯಾಕಂತ ಹೇಳಿದ್ರೆ ಆ ಥರ ಮಾಡೋದಿದ್ರೆ ಬೇರೆ ಆ, ಒಳ್ಳೆ ಪ್ಲಾಟ್ಫಾರ್ಮು ಎಲ್ಲ ಚಾನಲ್ ಮಾಡ್ಬೋದಿತ್ತು. ಆದರೆ ನಾನು ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ತುಂಬ ಸಪ್ಲೈಯರ್ ಹತ್ರ ವಿಸಿಟ್ ಮಾಡಿದ್ದೀನಿ. ತುಂಬ ಸಪ್ಲೈಯರಲ್ಲಿ ಲ್ಯಾಕ್ ಆಫ್ ನಾಲೆಜ್ ಇರೋದ್ರಿಂದ ಅವ್ರ ಮೇಲೆ ಬರೋಕ್ಕಾಗ್ತಾ ಇಲ್ಲ, ಅವ್ರು ಗ್ರೋತ್ ಆಗಕ್ಕಾಗ್ತಾ ಇಲ್ಲ. ಮೈನಾಗಿ ಫೈನಾನ್ಷಿಯಲ್ ಆಗಿ ಗ್ರೋ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಅವ್ರದ್ದು ಎಷ್ಟಿದೆ ಕೆಲಸ, ಬೆಳಿಗ್ಗೆ ಬರ್ತಾರೆ, ಒಂದು ಪಂಚ್ ಮಾಡ್ತಾರೆ, ಅವ್ರಿಗೆ ಏನೋ ಒಂದು ಕೆಲಸ ಕೊಟ್ಟಿದ್ರೆ ಅಷ್ಟು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರು ಮತ್ತೆ ವರ್ಷ ಆದ್ಮೇಲೆ ಒಂದು ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಅಂತ ಬೈಕೊಂಡಿರ್ತಾರೆ. ಅದು ಇನ್ಕ್ರಿಮೆಂಟ್ ಆಗಬೇಕಿದ್ರೆ ಅವ್ರ ನಾಲೆಜ್ ಇಂಪ್ರೂವ್ ಆಗ್ಬೇಕಲ್ವಾ? ಅಲ್ಲಿ ಇಲ್ದ್ರೆ ಇನ್ನೊಂದು ಕಡೆ ಸಿಗುತ್ತೆ. ಯಾಕೆ ತಲೆ ಕೆಡಿಸ್ಕೋತೀರಾ? ನಾಲೆಜ್, ನೀವು ಯಾವಾಗ ಸ್ಕಿಲ್ ಇರುತ್ತೆ, ಸ್ಕಿಲ್ ಇದ್ದವರು ಕಂಪನಿ ಒಳಗೆ ಬೇಕು. ಓಕೆನಾ? ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ಫಸ್ಟು ವಿಡಿಯೋ ನಿಮ್ಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.